ಚೀಕು ಟಿವಿ ಕನ್ನಡ. ಒಂದು ಹಳ್ಳಿಯಲ್ಲಿ ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ರಾಮು ಸದಾ ಸತ್ಯವನ್ನು ಹೇಳುವವನಾಗಿದ್ದನು, ಆದರೆ ಶ್ಯಾಮು ಕೆಲವೊಮ್ಮೆ ಸುಳ್ಳು ಹೇಳುತ್ತಿದ್ದನು. ಒಂದು ದಿನ ಶಾಲೆಯಲ್ಲಿ ಪರೀಕ್ಷೆ ನಡೆಯುತ್ತಿದ್ದಾಗ ಶ್ಯಾಮು ಉತ್ತರಗಳನ್ನು ತಿಳಿಯದೆ ರಾಮುವಿನ ಸಹಾಯವನ್ನು ಕೇಳಿದನು. ಆದರೆ ರಾಮು ನೈತಿಕತೆಯನ್ನು ಪಾಲಿಸಿ ಸಹಾಯ ಮಾಡಲು ನಿರಾಕರಿಸಿದನು. ಪರೀಕ್ಷೆಯ ನಂತರ ಗುರೂಜಿ ಶ್ಯಾಮುವಿನ ನಕಲು ಪ್ರಯತ್ನವನ್ನು ಗಮನಿಸಿ ಅವನನ್ನು ತರಗತಿಯಲ್ಲಿ ಪ್ರಶ್ನಿಸಿದರು. ಶ್ಯಾಮು ಮೊದಲಿಗೆ ಸುಳ್ಳು ಹೇಳಲು ಪ್ರಯತ್ನಿಸಿದರೂ ಗುರೂಜಿಯವರ ದೃಢತೆಯಿಂದ ಸತ್ಯವನ್ನು ಒಪ್ಪಿಕೊಂಡನು. ಗುರೂಜಿ ಶ್ಯಾಮುವಿಗೆ ಸುಳ್ಳಿನ ಪರಿಣಾಮಗಳನ್ನು ವಿವರಿಸಿ ಸತ್ಯದ ಮಾರ್ಗದಲ್ಲಿ ನಡೆಯುವ ಮಹತ್ವವನ್ನು ಬೋಧಿಸಿದರು. ನೈತಿಕ ಪಾಠ: ಸತ್ಯವು ಸದಾ ಜಯಶಾಲಿಯಾಗುತ್ತದೆ ಮತ್ತು ಸುಳ್ಳು ತಾತ್ಕಾಲಿಕ ಲಾಭವನ್ನು ನೀಡಿದರೂ ದೀರ್ಘಕಾಲದಲ್ಲಿ ಹಾನಿಕಾರಕವಾಗಿದೆ.